ಹಾಯ್ ಎಲ್ಲರೂ ನಮಸ್ಕಾರ. ಈಗ ತಾನೇ ವಿದ್ಯಾರ್ಥಿನಿಯರು ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಬ್ರೋ ಅವರ ಆ್ಯಕ್ಟಿಂಗ್ ನೋಡಿದೆ ಆ್ಯಂಡ್ ವೆರಿ ಹ್ಯಾಪಿ ಅನ್ನಿಸ್ತು. ಏನಕ್ಕಂದರೆ ಇಂಡಿಪೆಂಡೆಂಟ್ ಆರ್ಟಿಸ್ಟು ಆ್ಯಕ್ಟಿಂಗ್ ಮಾಡೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಬಿಕಾಸ್ ನಾವು ಮ್ಯೂಸಿಕಲ್ಲಿ ಒಂದು ಮಾಡ್ಕೊಂಡು ಬಂದಿರ್ತೀವಿ, ಸಿನಿಮಾ ಅಂದರೆ ಡಿಫ್ರೆಂಟ್ ಡೈಮೆನ್ಷನ್. ಐ ವಾಸ್ ವೆರಿ ಹ್ಯಾಪಿ, ನಿಜವಾಗ್ಲೂ ಖುಷಿ ಆಯಿತು. ಚಂದನ್ ಬ್ರೋ ಆ್ಯಸ್ ಅನ್ ಆ್ಯಕ್ಟರ್ ಗೆದ್ದಿದ್ದಾರೆ ಇವತ್ತು. ಮ್ಯೂಸಿಷಿಯನ್ ಆಗಿ ಅವ್ರು ಯಾವತ್ತೋ ಗೆದ್ದಿದ್ದಾರೆ, ಇವತ್ತು ಆ್ಯಕ್ಟ್ರಾಗಿ ಗೆದ್ದಿದ್ದಾರೆ. ಎಂಟೈರ್ ತಂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಪ್ರೊಡ್ಯೂಸರು ಕೂಡ ಅವರ ಎಫರ್ಟ್ನ ಹಾಕಿ ಎಲ್ಲೂ ಕೊರತೆ ಕಾಣ್ದಂಗೆ ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ಡೈರೆಕ್ಟರ್ ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟು, ಎಲ್ಲ ಸಿನಿಮಾಗೂ ಇದೇ ಹೇಳ್ತೀವಿ, ಈ ಸಿನಿಮಾಗೂ ಅದೇ ಹೇಳ್ತಾ ಇದ್ದೀನಿ. ಕನ್ನಡ ಸಿನಿಮಾಗಳಿಗೆ ಇವತ್ತು ಬೆಂಬಲ ಬೇಕಾಗಿದೆ. ಬೆಂಬಲ ಅನ್ನೋದಕ್ಕಿಂತ ಒಂದು ಪ್ರೀತಿ, ಆರೈಕೆ. ಏನಂದರೆ ಥಿಯೇಟ್ರಿಗೆ ಬಂದು ದುಡ್ಡು ಕೊಟ್ಟು ಸಿನಿಮಾ ನೋಡಿ ಅನ್ನೋದೊಂದು ಎಲ್ಲರದ್ದು ಒಂದು ಸಬ್ಟೈಟಲ್ ಆಗಿಬಿಟ್ಟಿದೆ ಇವತ್ತು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, ಸಿನಿಮಾನ ನೋಡಿ. ಯಾಕೆಂದರೆ ಈ ಒಂದು ಪ್ರಯತ್ನ ಗೆತ್ತು ಅಂತಂದರೆ ಅವ್ರು ಇನ್ನೂ 4 ಪ್ರಯತ್ನ ಮಾಡೋವಂಥ ಎನರ್ಜಿ ಬರುತ್ತೆ ಅವ್ರಿಗೆ. ಸೊ ದಯವಿಟ್ಟು ನೋಡಿ, ಸಿನಿಮಾನ ಗೆಲ್ಲಿಸಿ. ಎಂಟೈರ್ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ವಿಜಿತ್ ಅವ್ರ ಮ್ಯೂಸಿಕ್ಕು ನಂಗೆ ಭಾಳ ಇಷ್ಟ ಆಯಿತು. BGM ತುಂಬ ಚೆನ್ನಾಗಿದೆ. ಎಂಟೈರ್ ಮೂವಿ ಎಲ್ಲೂ ನಿಮ್ಗೆ ಬೋರ್ ಅನ್ಸಲ್ಲ. ನೋಡಿ, ಸಪೋರ್ಟ್ ಮಾಡಿ ಎಂಟೈರ್ ಟೀಮ್ಗೆ ಅಂತ. ವಿದ್ಯಾರ್ಥಿನಿಯರು, ಈ ಸಿನಿಮಾದಲ್ಲಿ ಒಂದು ನಮಗೆಲ್ರಿಗೂ ರೀಚ್ ಆಗಬೇಕಾಗಿರೋದು ಏನಂತಂದರೆ, ಯಾವ್ಯಾವ ರೀತಿಯಾದ ಕ್ಯಾರೆಕ್ಟರ್ಸ್ ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳಲ್ಲಿ ನಾವು ನೋಡಬಹುದು. ಅವರ ಹ್ಯಾಬಿಟ್ಸ್ ಆಗಿರ್ಬೋದು, ಅವರು ಬೇರೆಯವ್ರ ಜೊತೆಯಲ್ಲಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು. ಆ್ಯಂಡ್ ಎಲ್ಲ ಟೀಚರ್ಸು ಎಲ್ಲ ಸ್ಟೂಡೆಂಟ್ಸ್ನ ಒಂದೇ ರೀತಿಯಲ್ಲಿ ನೋಡೋಕ್ಕಾಗಲ್ಲ, ಆ್ಯಂಡ್ ಒಂದೇ ರೀತಿಯಾಗಿ ಪಾಠ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ಸಣ್ಣ ವಿಷಯನೂ ಯಾವ್ಯಾವ ರೀತಿಯಾದ ಕಾಂಪ್ಲಿಕೇಶನ್ಸ್ನ ಲೈಫ್ನಲ್ಲಿ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಅರುಣ್ ಸರ್ ಫಸ್ಟ್ ಡಿರೆಕ್ಷನ್ ಅಲ್ವಾ ಸರ್, ಆ್ಯಂಡ್ ಪರ್ಫಾರ್ಮೆನ್ಸ್ ಸೊ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ಹೊಸದಾಗಿ ನಾವು ನೋಡ್ತಾ ಇದ್ದೀವಿ ಚಂದನ್ ಶೆಟ್ಟಿ ಅವರನ್ನು. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ಗ್ರೇಟ್ ಆ್ಯಕ್ಟರ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಸ್ಟೂಡೆಂಟ್ಸ್, ಐ ಥಿಂಕ್ ಫೈಟ್ಸ್ ಎಲ್ಲ ತುಂಬ ರಾ ಆಗಿ ಮಾಡಿದ್ದಾರೆ. ಅಂದರೆ ಈಗ ನಿಜವಾಗ್ಲೂ ಒಂದು ಸ್ಕೂಲ್ನಲ್ಲಿ ಜುಟ್ಟಿಡ್ಕೊಂಡು ಕಿತ್ತಾಡ್ತಾರಲ್ಲ, ಆ ರೀತಿಯಾಗಿ ಹುಡುಗರು ಕಿತ್ತಾಡಬೇಕಾದ್ರೆ ಯಾವ್ಯಾವ ಥರ ನಾವು ನೋಡ್ಬೋದು ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಒಬ್ಬರು ಮಾತನ್ನು ನಾವು ಸೈಕಲಾಜಿಕಲಿ ಯಾವ ರೀತಿಯಾಗಿ ಕೇಳ್ತೀವಿ ಅನ್ನೋದನ್ನು ಕೂಡ ಈ ಸಿನಿಮಾದಲ್ಲಿ ನೋಡ್ಬೋದು. ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರಲಿ, ಆ್ಯಂಡ್ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ನಾವೆಲ್ಲರೂ ನೋಡೋ ಹಾಗಾಗಲಿ. ಐ ವಿಶ್ ಯು ಗೈಸ್ ಆಲ್ ದಿ ವೆರಿ ಬೆಸ್ಟ್. ಎರಡನೇ ಸಿನಿಮಾ ಅರುಣ ಮುಕ್ತ ವಿದ್ಯಾರ್ಥಿನಿಯರೇ ತುಂಬ ಒಂದು ಹೊಸ ಪ್ರಯತ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ. ನಮ್ಮ ಚಂದು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ. ಅಂದರೆ ಫಸ್ಟ್ ಟೈಮ್ ಅವನು ಆ್ಯಕ್ಟ್ ಮಾಡಿರೋ ಸಿನಿಮಾ ನೋಡಿದ್ದು. ಇಲ್ಲಿವರೆಗೂ ಸಾಂಗ್ ನೋಡ್ತಾ ಇದ್ವಿ, ಇದರಲ್ಲಿ ತುಂಬ ಅದ್ಭುತವಾಗಿ ಒಳ್ಳೆ ನಟನೆ ಮಾಡಿದ್ದಾನೆ. ಮತ್ತು ಮಾನಸ್ವಿ ತುಂಬ, ಮತ್ತು ನಮ್ಮ ವಿಜೇತ್ ತುಂಬ ಚೆನ್ನಾಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಅಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ, ಒಂದು ಹೊಸ ರೀತಿ, ಒಂದು ಹೊಸ ಪ್ರಯತ್ನ. ಇಂಥ ಸಿನಿಮಾಗಳಿಗೆ ಜನ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಇವತ್ತು ವಿದ್ಯಾರ್ಥಿನಿಯರು ಅನ್ನೋ ಸಿನಿಮಾ ನೋಡಿ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಫಸ್ಟ್ ಐ ವಾಂಟ್ ಟು ಸೇ ಟು ಚಂದನ್, ಐ ನೆವರ್ ನ್ಯೂ ಯು ಆರ್ ಸಚ್ ಅ ಗುಡ್ ಆ್ಯಕ್ಟರ್. ನಿಜವಾಗ್ಲೂ ಗೊತ್ತಿಲ್ಲ. ನಾನು ಚಂದನ್ನ ಆ್ಯಸ್ ಅ ರ್ಯಾಪರ್ ಎಲ್ಲ ಸೂಪರ್ ಹಿಟ್ ಹಾಡುಗಳು, ಅವರ ಎಲ್ಲ ಹಾಡುಗಳನ್ನ ಪ್ರತಿದಿನ ನಾವು ಗುಣಗ್ತೀವಿ. ಆದರೆ ಒಬ್ಬ ಆ್ಯಕ್ಟರ್ ಆಗಿ ನಾನು ಚಂದನ್ನ ನೋಡಿರಲಿಲ್ಲ. ಇವತ್ತು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಅವ್ರನ್ನ ನೋಡಿದೆ, ತುಂಬ ಎಂಜಾಯ್ ಮಾಡಿದೆ. ಚಂದನ್ ವೆರಿ ವೆರಿ ಗುಡ್. ಆ್ಯಂಡ್ ಆಲ್ ದಿ ಆರ್ಟಿಸ್ಟ್ ಲೈಕ್ ಸ್ಟೂಡೆಂಟ್ಸ್ ರೋಲ್ ಮಾಡಿದವ್ರು 4 ಜನನೂ ಕೂಡ ದೇ ಸೋ ಗುಡ್, ಸೋ ನ್ಯಾಚುರಲ್. ಆ್ಯಂಡ್ ಆ ಪಾತ್ರಕ್ಕೆ ತುಂಬ ಜೀವ ತುಂಬಿದ್ದಾರೆ. ಆ್ಯಂಡ್ ವಿ ಲವ್ ದ ಫಿಲ್ಮ್. ಸೊ ನೀವು ಕೂಡ ಬಂದು ನೋಡಿ, ಒಂದೊಳ್ಳೆ ಮೆಸೇಜ್ ಇದೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಸ್ಟೂಡೆಂಟ್ಸ್ ನೋಡಬೇಕಾಗಿರುವಂಥ ಸಿನಿಮಾ, ತಂದೆ ತಾಯಿಯಂದರು ನೋಡಬೇಕಾಗಿರುವಂಥ ಸಿನಿಮಾ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ತೀವಿ. ಬಟ್ ನಿಜವಾಗ್ಲೂ ಈಗ ತಾನೇ ವಿದ್ಯಾರ್ಥಿನಿಯರು ಸಾಕಾಗಿತ್ತು ನೋಡಿ. ನಾವು ಅದಕ್ಕೆ ಒಂಥರ ಕಾಲೇಜ್ ಸ್ಟೂಡೆಂಟ್ಸ್ ಥರನೇ ಬಂದು ನೋಡೋಣ ಅಂತ. ಬಟ್ ಸ್ಟಾರ್ಟಿಂಗಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತಾ ಇರಲಿಲ್ಲ, ಏನಿದು, ಯಾವ ಕಾಲೇಜು, ಯಾವ ಥರ ಸ್ಟೂಡೆಂಟ್ಸು ಅಂತ. ಬಟ್ ಸೆಕೆಂಡ್ ಮಕ್ಕಳೇ ಅಲ್ಲ ಇವರು ಮಕ್ಕಳಲ್ಲ ಇವರು ಅಂತ ಅನಿಸಿತ್ತು. ಬ್ಯಾಡ್ ಬಾಯ್ಸ್ ಅನಿಸಿತ್ತು. ಬಟ್ ಆಮೇಲೆ ಸೆಕೆಂಡ್ ಹಾಫಲ್ಲಿ ನಿಜವಾಗ್ಲೂ ಈ ಥರನೂ ಒಂದು ಮೆಸೇಜ್ ಕೊಡ್ಬೋದಾ ಅಂತ ಅನ್ನಿಸ್ತು. ಬಟ್ ಸೀರಿಯಸ್ಲಿ ನಾವು ಇವಾಗಲೂ ಈಗ ತಾನೇ ಅನ್ಕೊತಾ ಇದ್ದೀವಿ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೂ ಈ ಥರ ಒಂದು ಗೇಮ್ನ ಮಾಡ್ಬೋದು. ಈ ಥರನೂ ಯಾವುದೋ ಕೆಟ್ಟ ಗೇಮ್ ಬರ್ತದೆ, ಟಾಸ್ಕ್ ಓರಿಯೆಂಟೆಡ್, ಅದು ಸಮಾಜ ಒಂಥರ ಉದ್ಧಾರ ಆಗೋವಂಥ ಗೇಮ್ಸ್ಗಳು ನಿಜವಾಗ್ಲೂ ಒಳ್ಳೆ ಮೆಸೇಜ್ ಕೊಟ್ಟಿರೋದು. ನಾವೇನೋ ತಮಾಷೆ ಮಜವಾಗಿ ನೋಡ್ತಾ ಇದ್ವಿ. ಬಟ್ ಸೆಕೆಂಡ್ ಹಾಫಲ್ಲಿ ಒಂಥರ ನಮಗೆ ಗೊತ್ತಿಲ್ಲ ಸೆಂಟಿಮೆಂಟ್ ಆಗೋಯ್ತು. ಯಾವ ಒಂದು ಸಣ್ಣ ಮಗುನ ಇಟ್ಕೊಂಡು ಅದರಿಂದ ಸುತ್ತ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಒಂದು ಮೆಸೇಜ್ ತುಂಬ ಚೆನ್ನಾಗಿದೆ. ಇನ್ನೊಂದು, ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಈ ಲೆವೆಲ್ ಆಕ್ಟಿಂಗ್ ಇದೆ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ ನನಗೆ. ನಮ್ಮ ಅಡ್ಮಿನ್ ಸೂಪರ್. ನಾವು ಕಾಣದ ಚಂದನ್ ಇದು. ಬಟ್ ಚಂದನ್ ಹ್ಯಾಟ್ಸ್ ಆಫ್, ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು. ಆ್ಯಂಡ್ ನಿವೇದಿತ ಅವ್ರ ಬಗ್ಗೆ ನಾನು ಹೇಳಲೇಬೇಕು.
ಇವರಪ್ಪ ಖಂಡಿತವಾಗ್ಲೂ ಹೇಳ್ಬೇಕು, ಯಾಕೆಂದ್ರೆ ಇಲ್ಲ ಬಟ್ ನಿಜವಾಗ್ಲೂ ಇವರು ಒಂಥರ ಹಳೆಯ ಕಾಲದ ಪ್ರೇಮ ಅವ್ರ ಕಣ್ಣಕ್ಕೆ ಕಾಣಲ್ಲ, ಸೇಮ್ ಆಗೇ ಕಾಣ್ತಿರಿ. ಬಾಪ್ ಕಟ್ ಪ್ರೇಮ ಕಣ್ಣಕ್ಕೆ ಕಾಣ್ತಾರೆ ಇವರು. ಒಟ್ಟಿನಲ್ಲಿ ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿರ್ದೇಶಕರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಬಟ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಕನ್ನಡ ಸಿನಿಮಾಗಳು ಚೆನ್ನಾಗಿದ್ದಾಗ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾದಂಥ ಸಿನಿಮಾ ಬಂದಾಗ ನಿಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ಅನ್ಸಿದ್ರೆ ಕರ್ಕೊಂಬಂದು ಸರಿ ಮಾಡಿ. ಆಕ್ಚುಲಿ ಏನ್ ಗೊತ್ತಾಯ್ತು, ಬರೀ ಮಕ್ಕಳಿಗೆ ಅಂತಲ್ಲ, ಇದು ತಂದೆ ತಾಯಿಯೂ ಬಂದು ನೋಡ್ಬೇಕು ಅವ್ರ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅಂತ ನೋಡಕ್ಕೆ. ಸೊ ಹಂಗಾಗಿ ನಿಮ್ಮ ಮಕ್ಕಳು ತುಂಬಾ ಒಳ್ಳೆಯವರೇ ಆಗಿದ್ರೆ ಹಿಂಗೆ ಹಾಳಾಗ್ಬೇಡ್ರಿ ಅಂತ ತೋರ್ಸಕ್ಕಾದ್ರೂ ಕರ್ಕೊಂಬಂದು ತೋರಿಸಿ. ಮುಳ್ಳಿಂದ ಹೆಂಗ್ ತೆಗಿಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಅರುಣ್ನವರು. ಅಪ್ಪ ಮುಟ್ಟಿದ್ ಮಾತಾಡ್ದಾಗ ಏನ್ ಹೇಳ್ದಾಗ ಗುರು, ನಿಜ ಕಣ್ಣಲ್ಲಿ ನೀರು ಬಂತು. ಬಟ್ ಇಲ್ಲ ಏನಿಲ್ಲ ಅಂದ್ರು ಬೆಸ್ಟ್ ಎಂಟರ್ಟೈನ್ಮೆಂಟು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯು ಶುಡ್ ಕಮ್ ಫಾರ್ ಚಂದನ್ ಶೆಟ್ಟಿ. ಇಷ್ಟು ದಿನ ನೀವೆಲ್ಲ ಅವ್ರನ್ನ ಕನ್ನಡದ ಖ್ಯಾತ ರ್ಯಾಪರ್ ಆಗಿ ನೋಡಿದ್ದೀರಾ, ಇಲ್ಲೊಬ್ಬ ಖ್ಯಾತ ಆ್ಯಕ್ಟರ್ ಆಗಿ ಖಂಡಿತವಾಗ್ಲೂ ನೀವು ನೋಡಬೇಕು. ಚಂದು ಹ್ಯಾಟ್ಸ್ ಆಫ್. ಬಟ್ ನಿಜವಾಗ್ಲೂ ಈ ಹುಡುಗರು ಅಷ್ಟೇ, ಎಲ್ಲರೂ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಚಂದುನೇ ಹೀರೋ, ಚಂದುನೇ ವಿಲನ್. ಎಸ್, ಖಂಡಿತವಾಗ್ಲೂ ಬನ್ನಿ ನೋಡಿ, ಥಿಯೇಟ್ರಲ್ಲೇ ಬಂದು ನೋಡಿ, ಈ ಒಂದು ಯಂಗ್ ಟ್ಯಾಲೆಂಟನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಚಂದನ್ ಆ್ಯಂಡ್ ದ ಎಂಟೈರ್ ಟೀಮ್. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಮತ್ತು ಚಂದನ್ ಅವರ ಗೆಳೆತನ 10 ವರ್ಷಕ್ಕಿಂತ ಮುಂಚೆದು. ಅವರನ್ನು ಇವರು ಹೇಳ್ದಂಗೆ ನಾವು ಮ್ಯೂಸಿಕಲ್ಲಿ ನೋಡಿರ್ತೀವಿ, ಆಲ್ಬಮ್ಸ್ಗಳಲ್ಲಿ ನೋಡಿರ್ತೀವಿ. ಇವತ್ತು ಒಂದು ಅದ್ಭುತವಾದ ಸಿನಿಮಾದಲ್ಲಿ ನಟನೆಯನ್ನು ಮಾಡಿ ತಮ್ಮನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ಅವರ ಇಡೀ ಸಿನಿಮಾದಲ್ಲಿ ಅವರು ಕ್ಲೈಮ್ಯಾಕ್ಸಲ್ಲಿ ಮಾಡಿರುವಂಥ ನಟನೆ ತುಂಬ ಇಷ್ಟ ಆಯಿತು. ಇದೇ ರೀತಿಲಿ ಚಂದನ್ ಅವರು ಮತ್ತು ನಮ್ಮ ಡೈರೆಕ್ಟರ್ ಅವರು, ಅವರ ಇಡೀ ತಂಡದವರು ಇನ್ನೂ ಒಳ್ಳೆಯ ಸಿನಿಮಾಗಳನ್ನು ಕೊಡಲಿ. ಹಾಗೆ ಇನ್ನೊಂದು ವಿಷಯ ನನ್ನ ಮನಸ್ಸಿಗೆ ಮುಟ್ಟಿದಂಥ ವಿಷಯ ಏನು ಅಂತಂದರೆ, ಈಗಿನ ಪ್ರಸ್ತುತವಾಗಿ ಕಾಲೇಜ್ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗಳಲ್ಲಿ ಯಾವ್ದು ಕೂಲ್ ಆಗಬಾರ್ದು ಅದೆಲ್ಲ ಕೂಲ್ ಆಗ್ತಾ ಇದೆ. ಅಂದರೆ ಒಂದು ಸ್ಮೋಕಿಂಗ್ ಇರ್ಬೋದು, ಈ ನೂಡ್ಸ್ ತಗೊಳ್ಳೋದಿರ್ಬೋದು, ಈ ಥರ ವಿಷಯಗಳೆಲ್ಲ ತುಂಬ ಸ್ನ್ಯಾಪ್ಚಾಟ್ ಮೂಲಕ ಬೇರೆ ಬೇರೆ ಆ್ಯಪ್ಗಳ ಮೂಲಕ ತುಂಬ ಕೂಲ್ ಆಗ್ತಾ ಇದೆ. ಅದನ್ನೆಲ್ಲ ತುಂಬ ಒಂದು ಜನರಿಗೆ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ನೀವು ಹೇಳ್ಕೊಟ್ಟಿದ್ದೀರಿ. ಸೊ ಈ ಥರ ಸಮಾಜಕ್ಕೆ ಉಪಯೋಗವಾಗುವಂತಹ ವಿಷಯಗಳು ಸಿನಿಮಾದ ಮೂಲಕ ಜನರಿಗೆ ತಲುಪಬೇಕು ಅಂತ ನನ್ನ ಅನಿಸಿಕೆ ಕೂಡ. ಹಾಗೆ ಹುಡುಗರು 4 ಜನ, ಇಬ್ಬರು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಯು ಡಿಡ್ ವೆರಿ ವೆರಿ ವೆಲ್. ತುಂಬ ಇಷ್ಟ ಆಯಿತು ನನಗೆ. ಅಂದರೆ ತುಂಬ ನ್ಯಾಚುರಲ್ ಆಗಿ ಆ ಕ್ಯೂಟ್ನೆಸ್ಸನ್ನು ತೋರಿಸಿದ್ವಿ. ಐ ರಿಯಲಿ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ಸೊ ಐ ವಿಶ್ ದ ಎಂಟೈರ್ ಟೀಮ್, ಹಾಗೆ ಪ್ರೊಡ್ಯೂಸರ್ಗಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀನಿ. ಹಾಗೆ ನೀವೆಲ್ಲರೂ ಕೂಡ ಒಂದು ಹೊಸ ಸಿನಿಮಾ ಬಂದಿದೆ, ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ, ಏನೋ ಒಂದು ಸಮಾಜಕ್ಕೆ ಒಂದು ವಿಭಿನ್ನವಾಗಿ ಒಂದು ವಿಶೇಷವಾದ ವಿಷಯವನ್ನು ಕೂಡ ತಿಳಿಸೋಣ ಅಂತ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಮನೆಯಲ್ಲಿ ಕೂತು ರಿವ್ಯೂಗೋಸ್ಕರ ವೆಯ್ಟ್ ಮಾಡೋ ಬದಲು ಬಂದು ಒಂದ್ಸಲ ಸಿನಿಮಾವನ್ನು ನೋಡಿ ಇವ್ರಿಗೆಲ್ಲ ಹರಿಸ್ಬೇಕು ಅಂತ ನಾವು ಮಾತಾಡ್ಕೊಂಡ್ವಿ. ಬಟ್ ವಿದ್ಯಾರ್ಥಿನಿಯರು ಬಂದಿರೋದು ಒಂದು ಸೋಷಿಯಲ್ ಮೆಸೇಜ್ ಕೊಡೋ ಉದ್ದೇಶದಿಂದ ತುಂಬ, ಅಂದರೆ ನಾವು ಫಸ್ಟ್ ಮಾತಾಡಿದ್ವಿ ಇದ್ರ ಬಗ್ಗೆ, ಸಿನಿಮಾ ಹೀಗೆ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡಿದ್ವಿ. ಸರ್ ಯಾರು ಫಸ್ಟ್ ಬರ್ತೀವೋ ಅನ್ನೋ ಗೊತ್ತಿಲ್ಲ, ಆ ಸಮಯಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಭಗವಂತ ಒಳ್ಳೇದು ಮಾಡಲಿ, ನಿಮ್ಗೆ ಆದಷ್ಟು ಯಶಸ್ಸು ಸಿಗಲಿ ಅಂತ ನಾನು ಕೇಳಿಕೊಂಡು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಖಂಡಿತ ಮಾಡೋಣ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ, ಆಲ್ ದಿ ಬೆಸ್ಟ್. ಆ್ಯಂಡ್ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಿತ್ರರಂಗ ಥಿಯೇಟ್ರ್ ಬರೋದು ತುಂಬ ಮುಖ್ಯ ಆಗಿದೆ ಈಗ. ಹಾಗಾಗಿ ಥಿಯೇಟ್ರ್ ಜನ ಬರಲಿಂದ ಯಾವುದನ್ನ ಅಲ್ಲ ಅಂದರೆ ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮಧ್ಯೆ ಒಂದು ಹೋಗೋದು ಗೊತ್ತಾಗಲ್ಲ, ನಾನು ಸೆಕೆಂಡಲ್ಲಿ ಬಂದು ಹೋಗ್ತೀನಿ. ಸೆಕೆಂಡ್ ಹೀರೋ ಇವರೇ, ಸೆಕೆಂಡ್ ಲೆಗ್ದಲ್ಲಿ ಬಂದು ಹೋಗ್ತಾರೆ. ಸಪಕ್ಕಂತ ಬಂದು ಒಂದು ದೆವ್ವ ಬರುತ್ತೆ, ಅದು ಇವರೇ. ಅದು ಬಂದು ಹೋಗಿ ಇದು ಥಿಯೇಟ್ರಲ್ಲೆಲ್ಲ ಗಬ್ಬೆಪ್ಸ್ತಾನೆ ಇವನು ಅಸಹ್ಯ. ಥಿಯೇಟ್ರಿಗೆ ಹೆಚ್ಚು ಜನ ಬಂದು ಕನ್ನಡ ಚಿತ್ರರಂಗದ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಬೇಕು ಅನ್ನೋದು ಇವಾಗ ನಾವು ಅತಿ ಹೆಚ್ಚು ಬಳಸ್ತಾ ಇರುವಂತಹ ಒಂದು ವಾಕ್ಯ ಆಗಿದೆ. ಸೊ ದಯವಿಟ್ಟು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಕೈ ಮುಗಿದು ಕೇಳ್ಕೊತೀವಿ. ಚೆನ್ನಾಗಿಲ್ವೋ ನೀವು ಬನ್ನಿ ದಯವಿಟ್ಟು. ಅಂದರೆ ಹೆಂಗೆ ನೋಡಿ, ಕೈ ಮುಗಿದು ಎಲ್ಲರೂ ಡೈರೆಕ್ಟ್ರು, ಪ್ರೊಡ್ಯೂಸರು, ಆ್ಯಕ್ಟ್ರುಗಳು, ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲ ಬಂದು ಕೇಳ್ಕೊತಾ ಇದ್ದೀವಿ. ಕನ್ನಡ ಚಿತ್ರರಂಗದ ಉಳಿವಿಕೆ ಪ್ರಶ್ನೆ ಆಗಿರುವಂತಹ ಸಂದರ್ಭ ಇದು. ಅಂತಹ ಸಮಯದಲ್ಲಿ ನಿಜವಾಗ್ಲೂ ಒಂದು ತುಂಬ ಚೆನ್ನಾಗಿರುವಂಥ ಸೋಷಿಯಲ್ ಮೆಸೇಜನ್ನ ಜನಕ್ಕೆ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಇದರಲ್ಲಿ ಯಶಸ್ವಿ ಆಗಬೇಕು, ಅದಕ್ಕೆ ನೀವು ಕಾರಣ ಆಗಬೇಕು ಅನ್ನೋದು ಈ ಮುಖಾಂತರ. ಸೊ ಹಾಗಾಗಿ ಈ ಜನರಲ್ಲಿ ಹೇಳ್ತಾ ಇರೋದು ಈ ಚಿತ್ರ ಅಂತಲೇ ಎಲ್ಲ ಕನ್ನಡ ಚಿತ್ರರಂಗಕ್ಕೂ ನಿಮ್ಮ ಉಪಸ್ಥಿತಿ ತುಂಬ ಮುಖ್ಯ ಆಗಿದೆ. ಅದು ಇದರಿಂದನೇ ಸ್ಟಾರ್ಟ್ ಆಗಲಿ. ಯಾಕೆ ವಿದ್ಯಾರ್ಥಿನಿಯರು ಇನ್ನೂ ಸ್ಟಾರ್ಟ್ ಆಗಿದ್ದಾರೆ, ನಾವು ಇನ್ನೂ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಸ್ಟೂಡೆಂಟ್ಸ್ಗೆ ನಿಮ್ಮ ಬೆಂಬಲ ಬೇಕು. ಹಾಗಾಗಿ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ನೀವು ಒಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿದೆ. ಥ್ಯಾಂಕ್ ಯು.